ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಪಲ್ಲವಿ ಅಂತೇಳಿ ಬೆಂಗಳೂರಿಂದ ಶೇರ್ ಮಾಡ್ಕೊಂಡಿದ್ದಾರೆ. ಈ ಒಂದು ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನಿಗೆ ಕೂಡ ಇಷ್ಟ ಆಗುತ್ತೆ. ಕೊನೆಯವರೆಗೂ ನೋಡಿ. ಪ್ರೊಫೈಲ್ ನಿಮಗೇನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತಾನೆ. ಹೆಸರು ಮತ್ತು ಊರು ನೋಡಿಕೊಂಡ್ರೆ ಪಲ್ಲವಿ ಬೆಂಗಳೂರಲ್ಲಿ ವಸತಿ ಕೂಡ ಇದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಇವಳ ನೋಟ ಹೇಗಿದೆ, ತುಂಬಿದ ಮೈಕಟ್ಟು ಮತ್ತು ಯಾವುದೇ ಒಂದು ಮೇಕಪ್ ಕೂಡ ಮಾಡಲ್ಲ, ಆಕರ್ಷಕವಾಗಿ ಚೆನ್ನಾಗಿ ಇದ್ದಾಳೆ ಅಂತ ಹೇಳ್ಕೊಂಡಿದ್ದಾರೆ. ಈಕೆ ಒಂದು ಸಮಸ್ಯೆ ಹೇಗಿದೆ, ಕೋಟಿ ಆಸ್ತಿ ಇದ್ರೂ ಕೂಡ ಗಂಡ ಫಾರಿನ್ನಲ್ಲಿ ಇರೋದ್ರಿಂದ ಮಂಚದ ಒಂದು ಮೇಲೆ ರಾತ್ರಿಯಲ್ಲಿ ಆಲ್ಮೋಸ್ಟ್ ಕಾಡುವ ಒಂಟಿತನ ಬಹಳ ಒಂದು ತೊಂದರೆ ಕೂಡ ಕೊಡ್ತಿದೆ. ಅದಕ್ಕೆ ಪರಿಹಾರ ಕೊಡುವಂತ ಒಬ್ಬ ಗಂಡು ಕೂಡ ಬೇಕು ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹಾಗೆಯೇ ಪ್ರಸ್ತುತ ಇವರ ಒಂದು ಬಯಕೆನಲ್ಲಿ ಹೋದ್ರೆ ಕೇವಲ ದುಡ್ಡಿಲ್ಲದೆ ಮತ್ತೆ ಹತ್ತಿರದಲ್ಲಿದ್ದು ಪ್ರೀತಿ ಕೊಟ್ಟು ರಾತ್ರಿ ಪೂರ್ತಿ ನನ್ನ ಒಂದು ಚಪಾತಿಗೆ ಒಂದು ಬಯಕೆ ನಿಗದಿಸುವಂತ ಒಬ್ಬ ಮಿಂಡ ಇದ್ರೆ ಯಾರಾದ್ರೂ ಕರೆ ಮಾಡಿ ಅಂತೇಳಿ ಕೇಳ್ಕೊಂಡಿದ್ದಾರೆ. ಸ್ನೇಹಿತರು ನೋಡಿ, ಇದಿಷ್ಟು ಪಲ್ಲವಿ ಅವರ ಒಂದು ಬಯೋಡೇಟಾದಲ್ಲಿ ಮೇನ್ ಮೆನ್ಷನ್ ಆಗಿರುವಂತಹ ಗಂಡನ ಒಂದು ಬಗ್ಗೆ ಕೂಡ ಹೇಳ್ಕೊಂಡಿದ್ದಾರೆ. ಹಾಗೇನೆ ಕಾರ್ವಾಲೆ.com ಅವರ ಕಡೆಯಿಂದ ಒಂದು ಕಾರ್ ಸೆಲ್ಲಿಂಗ್ ಕೂಡ ಇಟ್ಟಿದ್ದಾರೆ. ಅದು 2023 ಒಂದು ಕಾರ್, ಲ್ಯಾಂಡ್ ರೋವರ್ ರೇಂಜ್ ರೋವರ್ ವೇಲಾರ್ ಅಂತೇಳಿ SR ಡೈನಾಮಿಕ್ ಅಂತ 2.0 ಒಂದು ಡೀಸೆಲ್ ಇಂಜಿನ್ ಹೊಂದಿರುವಂತಹ ಒಂದು ಕಾರ್ನ ಬಗ್ಗೆ ಕೂಡ ಹೇಳ್ಕೊಂಡಿದ್ದಾರೆ. ಆ ಒಂದು ಕಾರ್ನ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ರಿವ್ಯೂ ಕೂಡ ನಿಮಗೆ ಕೊನೆಯದಾಗಿ ತಿಳಿಸ್ತಾ ಹೋಗ್ತಾನೆ. ಬಿಫೋರ್ ಅದ್ರ ಬಗ್ಗೆ ಕೂಡ ಹೇಳೋಕಿನ್ನ ಮುಂಚೆ ಇವರ ಒಂದು ಕಷ್ಟ ಕೂಡ ಹೇಳ್ತೇನೆ ಬನ್ನಿ. ಸ್ನೇಹಿತರು ನೋಡಿ, ಈಕೆಯ ಒಂದು ಜೀವನದಲ್ಲಿ ಪ್ರಸ್ತುತ ಇರುವಂತಹ ಒಂದು ಕಷ್ಟಗಳು ಈ ತರ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ನನ್ನ ಹತ್ತಿರ ಅಪಾರವಾದ ಒಂದು ಆಸ್ತಿ ಪಾಸ್ತಿ ಹಾಗೂ ಹಣವಿದ್ದರೂ ಕೂಡ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ಮತ್ತು ಸುಖ ಇಲ್ಲದೆ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಗಂಡ ವಿದೇಶದಲ್ಲಿ ಇದ್ದಾನೆ, ಬರೀ ವಿಡಿಯೋ ಕಾಲಲ್ಲಿ ಸುಖ ಕೊಡ್ತಾನೆ, ಅದು ಇನ್ನಷ್ಟು ಆಲ್ಮೋಸ್ಟ್ ಊಟ ಕೂಡ ಬಯಸುತ್ತೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾನೆ. ಅದಕ್ಕೆ ನನ್ನ ಜೀವನ ಒಂದು ಬೇಸರವಾಗಿ ನನ್ನ ಒಂದು ಮಾಹಿತಿ ಕೂಡ ಕೊಟ್ಟಿದ್ದಾನೆ ಅಂತ ಹೇಳ್ಕೊಂಡಿದ್ದಾರೆ. ಯಾರಾದರೂ ಚೆನ್ನಾಗಿ ಸುಖ ಒಂದು ಸುಖಕ್ಕೆ ಒಂದು ಕಷ್ಟ ಸುಖಕ್ಕೆ ಭಾಗಿಯಾಗುವಂತ ಗಂಡು ಇದ್ರೆ ನನಗೆ ಕರೆ ಮಾಡಿ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೇನೆ ನೋಡಿ, ಬರೋ ಗಂಡಿನ ಒಂದು ಗುಣಲಕ್ಷಣಗಳು ಹೀಗಿರಬೇಕು, ಆದ್ರೆ ಒಳ್ಳೆ ಮಜಾ ಕೂಡ ಸಿಗುತ್ತಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಗಂಡು ಅಂದ್ರೆ ಬರೀ ಹಣದ ಆಸೆ ಪಡವನು ಆಗಿರಬಾರದು. ನನ್ನ ಬಯಕೆಯನ್ನು ರಾತ್ರಿ ಚೆನ್ನಾಗಿ ತೋರಿಸುವಂತ ಶಕ್ತಿ ಕೂಡ ಇರುವಂತ ವ್ಯಕ್ತಿ ಆಗಿರಬೇಕು. ಮತ್ತೆ ನನಗೆ ಯಾವಾಗ ಬೇಕು ಅನ್ಸುತ್ತೋ ಅವಾಗ ರೆಡಿ ಇರಬೇಕು. ಚಪಲ ಜಾಸ್ತಿ ಆದ್ರೆ ಬಾಯಿಗೆ ಕೂಡ ಕೊಡಬೇಕು. ಹೀಗೆ ಸುಖ ಕೊಟ್ಟು ನೋಡಿಕೊಂಡ್ರೆ 5 ಲಕ್ಷದ ತನಕ ಹಣದ ಒಂದು ಸಹಾಯ ಕೂಡ ಮಾಡ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಸ್ನೇಹಿತರು ನೋಡಿ, ಅದೆಲ್ಲ ಕೂಡ ಗಂಡಿನ ಒಂದು ಲಕ್ಷಣ. ಹಾಗೇನೆ ಕಾರ್ನ ಬಗ್ಗೆ ಕೂಡ ನೋಡಿಕೊಂಡ್ರೆ ಇದು ಕಾರ್ನ ಒಂದು ರಿವ್ಯೂ ಕೂಡ ಆಗಿರುತ್ತೆ. ಕಾರ್ನ ಒಂದು ಇಮೇಜ್ ಕೂಡ ಹೇಗಿದೆ, ಒಳಗಡೆ ಒಂದು ಡ್ಯಾಶ್ ಬೋರ್ಡ್ ಕೂಡ ಹೇಗೆ ಇರುತ್ತೆ. ಹಾಗೆ 2.0L ಒಂದು ಡೀಸೆಲ್ ಇಂಜಿನ್ ಒಂದು ಕಾರ್ ಕೂಡ ಆಗಿರುತ್ತೆ. ಮ್ಯಾನುಫ್ಯಾಕ್ಚರ್ ಇಯರ್ ಬಂದ್ಬಿಟ್ಟು ಜೂನ್ 2023. ಹಾಗೆ ಕಿಲೋಮೀಟರ್ ನೋಡಿಕೋದ್ರೆ 24,500 ಕಿಲೋಮೀಟರ್ ರನ್ ಕೂಡ ಆಗಿರುತ್ತೆ. ಫ್ಯೂಲ್ ಟೈಪ್ ನೋಡಿಕೋದ್ರೆ ಡೀಸೆಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಒಂದು ಸಿಸ್ಟಮ್, 8 ಗೇರ್ ಕೂಡ ಹೊಂದಿರುತ್ತೆ. ಪೆಡಲ್ ಶಿಫ್ಟ್ ಮತ್ತು ಸ್ಪೋರ್ಟ್ ಮೋಡ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೇನೆ ಸ್ನೇಹಿತರೆ, ಕಾರ್ ಅವೈಲೇಬಲ್ ಇರೋದು ಡೆಲ್ಲಿಯಲ್ಲಿ. ನಂಬರ್ ಆಫ್ ಓನರ್ ನೋಡಿಕೋದ್ರೆ ಫಸ್ಟ್ ಓನರ್ ಆಗಿರ್ತಾರೆ. ರಿಜಿಸ್ಟ್ರೇಷನ್ ಟೈಪ್ ನಿಮಗೆ ಇಂಡಿವಿಜುವಲ್ ಆಗಿರುತ್ತೆ. ಇನ್ಶೂರೆನ್ಸ್ 0 ಡಿಸ್ಕ್ರಿಪ್ಷನ್ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಕಲರ್ ನೋಡಿಕೋದ್ರೆ ವೈಟ್ ಕೂಡ ಆಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಕಾರ್ನ ಒಂದು ಕಂಪ್ಲೀಟ್ ಆಗಿರುವಂತ ಒಂದು ರಿವ್ಯೂ. ಹಾಗೆ ನೋಡಿ, ಈ ರೀತಿಯಾದ ಒಳಗಡೆ ಒಂದು ಕಾರ್ ಕೂಡ ಇರುತ್ತೆ. ಮತ್ತೆ ಫ್ರಂಟ್ ಆಂಗಲ್ ಅಲ್ಲಿ ಕಾರ್ ಹೇಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಈ ಒಂದು ಕಾರ್ನ ಫೈನಲ್ ಪ್ರೈಸ್ ಬಂದ್ಬಿಟ್ಟು 69 ಲಕ್ಷ ತನಕ ಇದರ ಒಂದು ಫೈನಲ್ ಪ್ರೈಸ್ ಕೂಡ ಆಗಿರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದು ಖರೀದಿ ಮಾಡೋಕೆ ಆಲ್ಮೋಸ್ಟ್ ಉತ್ತಮ ಒಂದು ಬೆಲೆ ಕೂಡ ಅಂತ ಹೇಳ್ಬೋದು. ಯಾರಿಗಾದ್ರೂ ಒಂದು ಕಾರ್ ಪರ್ಚೇಸ್ ಮಾಡೋ ಒಂದು ಪ್ಲಾನಿಂಗ್ ಇದ್ರೆ ಖಂಡಿತವಾಗ್ಲೂ ಇವರಿಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಸ್ನೇಹಿತರೆ ನೋಡಿ, ಇದಿಷ್ಟು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ. ಮತ್ತೆ ಮೋರ್ ಇನ್ಫಾರ್ಮೇಶನ್ ಬೇಕಾಗಿದ್ರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.